ದಿನಾಂಕ 27/1/2025ರಂದು ರಾಣಿ ಬೌದೂರು ಸಭಾಂಗಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು ಕೃತಿ ಬಿಡುಗಡೆಗೊಳಿಸಿದ ಜಿ.ಟಿ. ದೇವೇಗೌಡರು ಮಾತನಾಡಿದರು. ಹಾಗೆ ಇತಿಹಾಸದ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ವೈ.ಎಚ್. ನಾಯಕವಾಡಿ, ಮೈಸೂರು ಅವರು ನಾಡಿನ ಇತಿಹಾಸದಲ್ಲಿ ನಾಲ್ವಡಿಯವರಿಗೆ ಅನ್ಯಾಯವಾಗಿದೆ. ಆಸ್ಥಾನದ ವಿದ್ವಾಂಸರು ಹಾಗೂ ಒಂದು ವರ್ಗದ ಇತಿಹಾಸಕಾರರು ಅವರ ಸಾಧನೆಗಳನ್ನು ಸರಿಯಾಗಿ ದಾಖಲಿಸಿಲ್ಲ ಎಂದು ಮಾತನಾಡಿದರು. ಮತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಪೀಠದ ಸಂದರ್ಶಕ ಪ್ರಾಧ್ಯಾಪಕಿ ಪ್ರೊಫೆಸರ್ ಎನ್. ಸರಸ್ವತಿ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ವಿಚಾರಧಾರೆಯನ್ನು ಹಂಚಿಕೊಂಡರು. ಹಾಗೆ ನಾಯಕವಾಡಿಯವರು ಪ್ರೊಫೆಸರ್ ತಂದಿರುವ ಕೃತಿಗಳು ಬಹಳ ಉಪಯುಕ್ತವಾಗಿದೆ. ಎಲ್ಲ ಕೃತಿಗಳಿಗಿಂತ ಇದು ಮಹಾಂತರ ಕೃತಿಯಾಗಿದೆ. ಇತಿಹಾಸದ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ವೈ.ಎಚ್. ನಾಯಕವಾಡಿ, ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಎನ್. ಲೋಕನಾಥ್, ಇತಿಹಾಸ ಪ್ರಾಧ್ಯಾಪಕರ ಅಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಕೆ. ಸದಾಶಿವ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಪೀಠದ ಸಂದರ್ಶಕ ಪ್ರಾಧ್ಯಾಪಕಿ ಎನ್. ಸರಸ್ವತಿ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಒಂದು ಕೃತಿ ಅಲ್ಲ, 3 ಕೃತಿಗಳನ್ನು ನಾವು ಈಗಾಗಲೇ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಒಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೇಲೆ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತ್ಯಾಂತರಗಳು ಅಂತ. ಈ 18ನೇ ಶತಮಾನದಿಂದ 20ನೇ ಶತಮಾನದವರೆಗೂ ನಾಲ್ವಡಿಯವರನ್ನು ಕುರಿತು, ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕುರಿತು ಇದುವರೆಗೂ ಹಲವಾರು ಸಂಶೋಧನೆಗಳು ಆಗಿವೆ. ಆದರೆ ಹೆಚ್ಚು ನಾಲ್ವಡಿಯವರ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಕುರಿತು, ಇಂಜಿನಿಯರ್ಗಳನ್ನು ಕುರಿತು, ದಿವಾನರುಗಳನ್ನು ಕುರಿತು ಹೆಚ್ಚು ಕೃತಿಗಳು ಬಂದಿವೆ, ಅಧ್ಯಯನಗಳು ಆಗಿವೆ. ಆದರೆ ನೇರವಾಗಿ ನಾಲ್ವಡಿಯವರ ಅಪರೂಪದ ಸಾಧನೆಗಳನ್ನು, ನಾಲ್ವಡಿಯವರ ಅಪರೂಪವಾದಂಥ ಸೇವೆಗಳನ್ನು ಯಾರು ಕೂಡ ತಮ್ಮ ಕೃತಿಗಳಲ್ಲಿ ಬಂದಿಲ್ಲ. ಹೀಗಾಗಿ ನಮ್ಮದು ಲೇಟೆಸ್ಟ್ ಅಂತ ಹೇಳ್ಬೋದು ಈ ಕೃತಿಯಲ್ಲಿ. ಭಾಳ ಮುಖ್ಯವಾಗಿ ಗೊತ್ತು, ನಾಲ್ವಡಿಯವರು ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಅವರು ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿರಲಿಲ್ಲ ಅಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈ ಕೃತಿಯನ್ನು ತಂದಿದ್ದು. ಈ ಕೃತಿ ಎಂಥ ಕೃತಿ ಅಂತಂದರೆ, ಇಲ್ಲಿ ಇರ್ತಕ್ಕಂಥ ಸುಮಾರು ಲೇಖನಗಳು ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಕೆಲಸ ಮಾಡಿದಂಥವ್ರು ಕೆಲಸ ಮಾಡಿ ಅವ್ರ ಹತ್ರ ಲೇಖನಿಸ್ಕೊಂಡು ಇದನ್ನು ಸಂಪಾದನೆ ಮಾಡಿದ್ದು. ನಾನು ಜಂಬ ಕೇಳ್ತಾ ಇಲ್ಲ. ಇದುವರೆಗೂ ನಾಲ್ವಡಿಯವರ ಮೇಲೆ ಬಂದಂಥ ಎಲ್ಲ ಕೃತಿಗಳಲ್ಲಿ ಇದೊಂದು ಹೊಸ ಒಲವು, ಹೊಸ ಟ್ರೆಂಡ್, ಮೇರು ಕೃತಿ. ಆ್ಯಂಡ್ ಸಂಶೋಧನೆ ವಿದ್ಯಾರ್ಥಿಗಳು ಓದಲೇಬೇಕಾದಂಥ ಕೃತಿ. ಅಲ್ಲಿರ್ತಕ್ಕಂಥವು ಎಲ್ಲವೂ ಸಂಶೋಧನಾತ್ಮಕ, ನಾಲ್ವಡಿ ಕೇಂದ್ರೀಕೃತ. ದಿವಾನರು ಅಲ್ಲ ಮತ್ತು ಇನ್ನೊಬ್ಬರು ಅಲ್ಲ ಇಲ್ಲ. ಇದುವರೆಗೂ ನಾಲ್ವಡಿಯವರ ದಿನಚರಿತ್ರೆ ಇಟ್ಕೊಂಡು, ಅವರ ದಿನನಿತ್ಯದ ದಿನಚರಿತ್ರೆ ಇಟ್ಕೊಂಡು ಮತ್ತು ಅವರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಯಾರೂ ಸಂಶೋಧನೆಯನ್ನು ಮಾಡಿಲ್ಲ. ಅಂಥ ಮಾಹಿತಿ ಇಟ್ಕೊಂಡು ಆ ಕೃತಿಯನ್ನು ಸಿದ್ಧಪಡಿಸಿ, ಅದು ಒಂದನೇದು. ಎರಡನೇ ಕೃತಿ ಶ್ರೀ ಜಯಚಾಮರಾಜ ಒಡೆಯರ ಮೇಲೆ ಬಂದಂಥದ್ದು. ಅದು ಫ್ರಮ್ ಡೆಮೋಕ್ರಸಿ ಟು ಮೊನಾರ್ಕಿ ಟು ಡೆಮೋಕ್ರಸಿ ಅಂತಂದರೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ ಹೇಗೆ ಸ್ಥಿತ್ಯಾಂತರಗಳು ಆದವು ಅಂತ. ನಾಲ್ವಡಿಯವರು ಸಾಮಾಜಿಕ, ಆರ್ಥಿಕ, ರಾಜಕೀಯ ಸುಧಾರಣೆಗಳನ್ನು ಮಾಡ್ತಾರೆ. ಅದರ ನಂತರದ ಪ್ರಕ್ರಿಯೆ ಏನು ಟುವರ್ಡ್ಸ್ ಡೆಮೋಕ್ರಸಿ ಮೂಮೆಂಟ್ಸ್, ಸೋಷಿಯಲ್ ಮೂಮೆಂಟ್ಸು, ರಾಜಕೀಯ ಚಳವಳಿಗಳು. ಆ ಕಾಲಘಟ್ಟ ಅತ್ಯಂತ ಒಂದು ಸ್ಥಿತ್ಯಾಂತರವಾದಂಥ ಕಾಲಘಟ್ಟ ಆಗಿತ್ತು. ಈ ಕಾರಣಕ್ಕಾಗಿ ನಾವು ಅದು ಕೂಡ ಹಾಗೆ ಜಯಚಾಮರಾಜ ಒಡೆಯರನ್ನು ಕುರಿತು ಬಂದಂಥ ಅತ್ಯಂತ ಒಂದು ಸರ್ ಹೇಳಿದಂಗೆ ಮೇರು ಕೃತಿ. ಅದು ಇದುವರೆಗೂ ಅವರನ್ನು ಕುರಿತು ಇಂಥ ಕೃತಿ ಯಾವುದು ಬಂದಿಲ್ಲ. ಇದು ಲೇಟೆಸ್ಟ್ ಕೂಡ. ಇದು ಇತ್ತೀಚಿನ ಒಂದು ಒಲವುಗಳನ್ನು, ಸಂಶೋಧನೆಗಳನ್ನು ಇಟ್ಟುಕೊಂಡು ಆ ಕೃತಿಯನ್ನು ಸಿದ್ಧಪಡಿಸಲಾಗಿದೆ. ಇದು ಎರಡನೇ ಕೃತಿ. ಮೂರನೇ ಕೃತಿ ಇದು ಟ್ರೆಂಡ್ಸ್ ಇನ್ ಹಿಸ್ಟೋರಿಯೋಗ್ರಫಿ ಆಫ್ ಕರ್ನಾಟಕ ಅಂತ. ನಿಮ್ಗೆ ಹೇಳಬೇಕು ನಾನು, 18ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಕರ್ನಾಟಕ ಇತಿಹಾಸವನ್ನು ಕುರಿತು, ಕರ್ನಾಟಕ ಸಂಸ್ಕೃತಿಯನ್ನು ಕುರಿತು ಹಲವಾರು ಕೃತಿಗಳು ಬಂದಿವೆ. ಆದರೆ ಇತಿಹಾಸ ಲೇಖನ ಅಂತ ಕರಿತೀವಿ ನಾವು, ಹಿಸ್ಟೋರಿಯೋಗ್ರಫಿ. ಇತಿಹಾಸ ಲೇಖನವನ್ನು ಕುರಿತು ಅಂದರೆ ಹಿಸ್ಟ್ರಿ ಆಫ್ ಹಿಸ್ಟ್ರಿ ಅಂಥ ಕೃತಿ ಇದುವರೆಗೂ ಬಂದಿಲ್ಲ. ಹಿಂದೆ ಒಬ್ಬ ದೊಡ್ಡ ಇತಿಹಾಸಕಾರರು ಸೂರ್ಯನಾಥ್ ಕಾಮತ್. ಸೂರ್ಯನಾಥ್ ಕಾಮತ್ ಮಾತ್ರ ಕರ್ನಾಟಕ ಹಿಸ್ಟೋರಿಯೋಗ್ರಫಿಯನ್ನು ಕುರಿತು ಕೆಲವು ಲೇಖನಗಳನ್ನು, ಈ ಇತಿಹಾಸಕಾರರ ಲೇಖನಗಳನ್ನು ಒಂದು ಕಡೆಗೆ ದಾಖಲಿಸಿದರು. ಇದು ಒಂಥರ ಇತಿಹಾಸ ವಿಧಾನದ ಹಿನ್ನೆಲೆಯಲ್ಲಿ ಬರೆದಂಥದ್ದು, ಅಥವಾ ಕರ್ನಾಟಕ ಇತಿಹಾಸ ಲೇಖನದ ಕಲಿದ ಮೇಲೆ ಮೊಟ್ಟ ಮೊದಲ ಕೃತಿ. ಇಟ್ ಈಸ್ ಫಸ್ಟ್ ಅಟೆಂಪ್ಟ್ ಆನ್ ಹಿಸ್ಟೋರಿಯೋಗ್ರಫಿ ಆಫ್ ಕರ್ನಾಟಕ. ಆ್ಯಕ್ಚುಲಿ ಸರ್ ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಈ ಡಸಂಟ್ ಸ್ಪೀಕ್ ಆನ್ ದಟ್
particular area, and there are many serious articles, and I wrote many articles on Hyderabad Karnataka. ಹೈದರಾಬಾದ್ ಕರ್ನಾಟಕದ ಬಗ್ಗೆ ಇದುವರೆಗೆ ಯಾರು ಕೆಲಸನೇ ಮಾಡಿಲ್ಲ. ಅದು ನೆಗ್ಲೆಕ್ಟೆಡ್ ಏರಿಯಾ. ಹೈದರಾಬಾದ್ ಕರ್ನಾಟಕ ಇತಿಹಾಸ ಇದು ಹೈದರಾಬಾದ್ ಕರ್ನಾಟಕ ಅಂತ ಹಿಂದುಳಿದಿದೆ. ಅದು ಕಾರಣ ಯಾರು? ನಿಜಾಮರು ಅಂತ. ಇದು ಭಾಳ ಒಂದು ಭಾವನಾತ್ಮಕವಾದಂಥ ವಿಷಯಗಳಿವೆ. ಒಟ್ಟು ನನಗೆ ಗೊತ್ತಾ ಒಂಥರ ಸಿಟ್ಟೇ ಬರುತ್ತೆ ಒಟ್ಟು. ಮತ್ತು ಈಗ ಇವತ್ತು ಕರ್ನಾಟಕ ಇತಿಹಾಸ ಸಂಸ್ಕೃತಿ ಮೇಲೆ ಭಾಳಷ್ಟು ಇಂಬ್ಯಾಲೆನ್ಸ್, ಅಸಮತೋಲನ ಇದೆ. ಆ ಎಲ್ಲ ಅಸಮತೋಲನಗಳನ್ನು ಕುರಿತು ಪ್ರಾದೇಶಿಕ ಅಸಮತೋಲನಗಳು ಅಥವಾ ಇವನು ರಾಜರನ್ನು ಕುರಿತು ಇರ್ತಕ್ಕಂಥ ಅಸಮತೋಲನಗಳು, ಅವುಗಳನ್ನೆಲ್ಲವುಗಳನ್ನು ನಮ್ಮಲ್ಲಿ ರಿಸರ್ಚ್ ಗ್ಯಾಪ್ ಅಂತೀವಿ ನಾವು, ಸಂಶೋಧನೆಯಲ್ಲಿ ಇರ್ತಕ್ಕಂಥ ಗ್ಯಾಪ್, ಆ ಗ್ಯಾಪನ್ನು ತುಂಬಿಸಿದ ಕೆಲಸ ನಾನು ಮಾಡಿದ್ದೀನಿ. ಭಾಳ ಜನ ಬರೀ ಏನು ಮಾಡ್ತಾರೆ, ನಾಟಕೀಯವಾಗಿ ಈ ವೇದಿಕೆಗಳ ಮೇಲೆ ಬರ್ತಾರೆ, ರೀಲ್ ಮಾಡ್ಕೋತಾರೆ, ಹೋಗ್ತಾರೆ. ಅದು ಕೀರ್ತಿ ಸೇನೆ ಅಂತ ಹೇಳ್ತಾರೆ ಕುವೆಂಪು ಥರ. ನನಗೆ ಆ ಥರ ಬೇಕಿಲ್ಲ. ನಾವು ಸಾಲಿಡಾಗಿ ಕೆಲಸ ಮಾಡುವಂಥವರು. ಅದನ್ನು ಇವನ್ ಗೊತ್ತಾ, ಕೇಂಬ್ರಿಡ್ಜ್ನಂಥ ಜರ್ನಲ್ಸಲ್ಲಿ ನಾನು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದೀನಿ, ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ನಲ್ಲಿ, ಇಲ್ಲಿ ಮೆಟ್ರಿಕ್ ಸೊಸೈಟಿ. ಹೀಗೆ ಈ ಥರ ಒಂದು ಗಂಭೀರವಾದಂಥ ಸಂಶೋಧನೆ, ಗಂಭೀರವಾದಂಥ ಬೋಧನೆ ಆ ಇದರಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ. ಇದು ಆ ಹಿನ್ನೆಲೆಯಲ್ಲಿ ಸುಮಾರು 4 ಕೃತಿಗಳು. ಇದು ಹಿಂದೆ ಒಂದು ಟಿಪ್ಪು ಕೂಡ ಹಾಗೆ, ಟಿಪ್ಪು ಕುರಿತು ಕೂಡ ಹೊಸ ಬೆಳವಣಿಗೆಗಳು. ಇದುವರೆಗೂ ಈ ಬಲಪಂಥಿ ಇತಿಹಾಸಕಾರರು ಏನು ಟಿಪ್ಪು ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದಾರಲ್ಲ, ಅದು ಯಾವುದೇ ಆಧಾರಗಳಿಲ್ಲ. ಈಗ ಏನು ಟಿಪ್ಪು ಕೊಡುಗೆ ಅಪಾರ ಕೂಡ. ಅದನ್ನು ಕುರಿತು ಟಿಪ್ಪು ಕೃತಿಯಲ್ಲಿ ನಾನು ಬರೆದಿದ್ದೀನಿ. ಅದು ಕೂಡ ಪಬ್ಲಿಷ್ ಆಯಿತು, ಬಿಡುಗಡೆ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಈ 2 ಪುಸ್ತಕಗಳಲ್ಲೂ ನಂದು 2 ಲೇಖನಗಳಿದ್ದಾವೆ. ನಾಯ್ಕವಾಡಿ ಸರ್ ಈಗ ಮಾತಾಡ್ತಾ ಹೇಳಿದ್ರು, ನಾನು ಇತಿಹಾಸದ ಗ್ರಂಥಗಳನ್ನು ಭಾಳಷ್ಟು ಓದಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಹೇಳ್ತಕ್ಕಂಥ ಕೆಲಸ ಆಗಿಲ್ಲ. ಈಗ ಹೇಳಿದ್ರು ಸೂರ್ಯನಾಥ್ ಕಾಮತ್ ಹೆಸರು ಹೇಳಿದ್ರು, ಆಮೇಲೆ ಶೇಖ್ ಅಲಿ ಅವರು, ಇವರಿಬ್ಬರು ಮಾತ್ರ ಮಹಾರಾಜರ ಕೊಡುಗೆಗಳನ್ನು ಗುರುತಿಸಿ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಬೇರೆಯವರೆಲ್ಲ ಇವರು ಸರ್ ಹೇಳ್ದಂಗೆ ದಿವಾನರಿಗೆ ಪಟ್ಟ ಕಟ್ಟೋದು, ಇಂಜಿನಿಯರ್ಗಳಿಗೆ ಪಟ್ಟ ಕಟ್ಟೋದು, ಯಾರ್ಯಾರು ಅಧಿಕಾರಿಗಳಿದ್ರು ಅವ್ರು ಮಾಡಿದ್ರು ಅಂತ ಪುಸ್ತಕಗಳು ಬರೆದಿದ್ದಾರೆ. ಆಶ್ಚರ್ಯ ಆಗೋದು ನನಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ಗುರುತಿಸಿ ಹೇಳ್ತಕ್ಕಂಥ ಕೆಲಸ ಇವ್ರು ಮಾಡಿದ್ರು. ನಾನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮೈಸೂರು ವಿಶ್ವವಿದ್ಯಾನಿಲಯ 1914 ಸ್ಥಾಪನೆ ಆಯಿತು ಅಂತ ಆ ಪಟ್ಟ ಯಾರ್ಯಾರು ಕಟ್ಟಕ್ಕೆ ಹೋಗ್ತಾರೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 3 ಹೊರ ದೇಶಗಳಿಗೆ 3 ಗುಂಪು ಜನರನ್ನು ಕಳಿಸ್ತಾರೆ. ನೋಡಿದ್ರಾ? ಒಬ್ಬರನ್ನ ಜರ್ಮನ್ಗೊಂದು ಗ್ರೂಪು, ಇಂಗ್ಲೆಂಡ್ಗೊಂದು ಗ್ರೂಪು, ಮತ್ತು ಇನ್ನೊಂದು US ಗ್ರೂಪ್ ಕಳಿಸ್ತಾರೆ. ಅಲ್ಲಿಂದ ರಿಪೋರ್ಟ್ ತರಿಸ್ಕೊಂಡು ಸಂಶೋಧನೆ ಹೇಗಿರಬೇಕು, ಅಡ್ಮಿಷನ್ ಹೇಗಿರಬೇಕು, ಫೀಸ್ ಸ್ಟ್ರಕ್ಚರ್ ಹೇಗಿರಬೇಕು, ಆಮೇಲೆ PhD ಸಂಶೋಧನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನು ಮೆಡ್ರಾಸಿಗೆ ತಲುಪಿಸ್ತಾರೆ. ಮಡ್ರಾಸ್ನವ್ರು ಒಪ್ಪೇ ಇರಲ್ಲ ಮೈಸೂರು ಯೂನಿವರ್ಸಿಟಿ ಕೊಡೋದಕ್ಕೆ. ಯಾಕೆಂದರೆ ಎಲ್ಲ ವಸಾಹತುಶಾಹಿ ಅವರು ಸ್ಟ್ರಾಂಗ್ ಆಗಿತ್ತು, ಇಲ್ಲೆಲ್ಲ ಕಾಲೇಜ್ ಅವ್ರ ಕೈ ಕೆಳಗೆ ಇತ್ತು. ಆಗ ಅವರು ಅದನ್ನೆಲ್ಲ ನೋಡಿ ಬ್ರಿಟಿಷರು ಒಪ್ಪಿ ಪರ್ಮಿಷನ್ ಕೊಡ್ತಾರೆ. ಆ ಸ್ಟ್ರಕ್ಚರಲ್ಲಿ ಯೂನಿವರ್ಸಿಟಿ ಪ್ರಾರಂಭ ಆಗಿದ್ದು. ಇವತ್ತು ಜಿಲ್ಲೆಗೊಂದು ಮಾಡ್ತಾ ಕೂತಿದ್ದಾರೆ. ಅಂದೇ ಇಲ್ಲ, ಅದ್ರ ಬಗ್ಗೆ ಏನಿಲ್ಲ, ಕೊಡ್ತಾ ಇರೋದು ಮಾಡ್ತಾ ಇರೋದು ಅಷ್ಟೇ. ಅದಾಗಬಾರ್ದು. ಈ ರೀತಿ ಮಾಡತಕ್ಕಂಥ ಕೆಲಸಗಳನ್ನು ಗುರುತಿಸಿ, ಈಗ ಇದು KRS ಡ್ಯಾಮ್ ಬಗ್ಗೆ ನಾನು ಬರೆದಿದ್ದೀನಿ. ಅದು ಟೆಕ್ನಾಲಜಿ ಆಫ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್, ಎಲ್ಲಿ ಮೆಟೀರಿಯಲ್ಲು ಏನು, ಹೇಗೆ ದುಡ್ಡು ಹೆಂಗೆ ಹೊಂದಿಸಿದ್ರು, ಅದೆಲ್ಲ ಯಾರು ಮಾತಾಡೋದಿಲ್ಲ. ವಿಶ್ವೇಶ್ವರಯ್ಯ ಕಟ್ಟಿದ್ರು, ವಿಶ್ವೇಶ್ವರಯ್ಯ ಇದ್ದಿದ್ದು 4 ವರ್ಷ. ಅಷ್ಟರಲ್ಲಿ ನೀವು ಡ್ಯಾಮ್ ಕಟ್ಟಿ ನಿಲ್ಲಿಸ್ಬಿಡೋಕ್ಕಾಗತ್ತಾ? ಪರ್ಮಿಷನ್ ತರೋದಕ್ಕೆ ಮಾತ್ರ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಫಸ್ಟು ಬ್ರಿಟಿಷರು ಕೊಟ್ಟಿದ್ದ ಪರ್ಮಿಷನ್ ಎಷ್ಟು ಅಂದರೆ 80 ಅಡಿ. ಅಷ್ಟು ಮೇಲೆ ಕಟ್ಟಂಗಿಲ್ಲ, ಕಟ್ಟು ನೋಡೋಣ 100 ಅಡಿ. ಆಮೇಲೆ ಫಸ್ಟ್ 80 ಫೀಟ್ ಮಾತ್ರ ಕೊಟ್ಟಿದ್ರು. ಇವರು ದಿವಾನರು, ಇಂಜಿನಿಯರು ದಿವಾನಲ್ಲ ಇಂಜಿನಿಯರ್ ಆದಮೇಲೆ ಅದನ್ನು 125 ಅಡಿಗೆ ಪರ್ಮಿಷನ್ ತರ್ತಾರೆ. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಆದರೆ ಕಟ್ಟದ್ದೆಲ್ಲ ಮಾಡಿದ್ದೆಲ್ಲ ಬೇರೆ ಇಂಜಿನಿಯರ್ಗಳು, 17 ಜನ ಚೀಫ್ ಇಂಜಿನಿಯರ್ಗಳು ಕೆಲಸ ಮಾಡಿರೋದು KRS ಡ್ಯಾಮ್ ಕಟ್ಟಲಿಕ್ಕೆ. ಅದನ್ನು ಯಾಕೆ, ಅದು ದುಡ್ಡು ಯಾರು ಕೊಟ್ಟರು, ಮಹಾರಾಜರ ಕೊಡುಗೆ ಏನು ಅದಕ್ಕೆ, ಯಾರೋ ಅಂಥದ್ದನ್ನೆಲ್ಲ ಪತ್ತೆ ಹಚ್ಚಿ ಮೈನ್ಯೂಟ್ ಕಾಂಟ್ರಿಬ್ಯೂಷನ್ಸ್. ಒಂದು ಹೇಳ್ತೀನಿ ನೋಡಿ, ಲಾಸ್ಟಲ್ಲಿ ಒಂದು ದಿವಸ ಮಹಾರಾಜರು ಜರ್ಮನಿಯಿಂದ ಆಚೆ ಎದ್ದು ಬಂದರು. ಬೆಳಿಗ್ಗೆ ಹೋಗುವಾಗ ಒಬ್ಬ ಕಾವಲರು ಅವ್ರು ಶೂ ಹೊಲಿಯೋದು ಇನ್ನು ಇವಾಗೆಲ್ಲ ಬಾಟಾ ಕಾರಣ ಅಲ್ಲ, ಅವಾಗ ಹೊಲ್ಕೊಡ್ತಾ ಇದ್ದವನು ಅಲ್ಲಿ ಕೂತಿದ್ದಾನೆ ಬಂದು. ಯಾಕಪ್ಪ ನೀವು ಕೂತಿದ್ಯಾ ಅಂದರೆ,
ಮಹಾಸ್ವಾಮಿಗಳೇ, ನನ್ನ ಮಗಳ ಮದುವೆ ದುಡ್ಡಿಲ್ಲ, 5,000 ರೂಪಾಯಿ ಸಾಲ ಕೊಡಿ, ನನ್ನ ಮಗಳು ಮದುವೆ ಮಾಡ್ತೀನಿ. ಮಹಾರಾಜರು ತಕ್ಷಣ 5,000 ರೂಪಾಯಿ ಅವ್ನಿಗೆ ಕೊಡ್ತಾರೆ. ಅವ್ನು ಹೋಗಿ ಮದುವೆ ಮಾಡಿ ಎಲ್ಲ ಆದಮೇಲೆ ಮತ್ತೆ ಬಂದು ಅದೇ ಜಾಗದಲ್ಲಿ ಕೂತಿರ್ತಾನೆ. ಮದುವೆ ಆದಮೇಲೆ ಬಂದು ಮಹಾರಾಜನ ಮತ್ತೆ ಯಾಕಪ್ಪ ಇನ್ನೂ ದುಡ್ಡು ಶಾರ್ಟೇಜ್ ಆಯ್ತಾ, ನಿಮಗೆ ದುಡ್ಡು ಬೇಕಾ ಅಂತ. ಇಲ್ಲ ಮಹಾರಾಜರೇ, ಇಷ್ಟು ದುಡ್ಡು ಉಳಿದಿದೆ, ನಿಮ್ಗೆ ವಾಪಸ್ ಕೊಡೋದು. ಮಹಾರಾಜರು ಒಂದು ನಿಮಿಷ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ರಂತೆ, ಇಂಥ ಆನೆಸ್ಟಿಗಿರೋ ಮನುಷ್ಯನ ದುಡ್ಡಿಸ್ಕೋಬೇಕಾ ನಾನು ಅಂತ. ನೀವೇನು ಕೊಡ್ಬೇಡ, ಅವಾಗಪ್ಪ ಇದು ನಿಮ್ಮ ಮಕ್ಳಿಗೆ ಕೊಟ್ಬಿಡು, ನಿನ್ನ ಮಗಳು ಅಳಿ ಅಂತ ಮಹಾರಾಜನ ಬಗ್ಗೆ ನಾವು ಬರೀದೆ. ಯಾರ್ಯಾರಿಗೂ ಪಟ್ಟ ಕಟ್ಟಿಬಿಟ್ರು. ಎಷ್ಟು ಬೇಕಾದಷ್ಟಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತಿದಿನ ಚಾಮುಂಡಿ ಬೆಟ್ಟ ಹತ್ತವರು. ಒಬ್ಬ ಮುದುಕರು ಒದ್ದಾಡ್ಕೊಂಡು ಮೇಲೆ ಹತ್ತಾ ಇದ್ರಂತೆ. ಅವ್ರು ಯಾರು ಏನು ಅಂತೆಲ್ಲ ಕೇಳಿಬಿಟ್ಟು ನೆಕ್ಸ್ಟ್ ಡೇ ಬೆಳ್ಳಿದು ಹಿಡಿಯಿರ್ತಕ್ಕಂಥ ವಾಕಿಂಗ್ ಸೂಟ್ ತೊಗೊಂಡೋಗಿ ಕೊಟ್ಟಿದ್ದಾರೆ ಅವರು. ಯಾರು ದಿವಾನರು ಕೊಟ್ಟಿದ್ದಲ್ಲ. ಇಂಥದ್ದು ಬೇಕಾದಷ್ಟು ಇದೆ. ಅದು ಮೈನ್ಯೂಟ್ ಚೆನ್ನಾಗಿ ಹೇಳಿದ್ರು, ಮೈನ್ಯೂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಮಹಾರಾಜ, ಅದನ್ನು ಬೇಕು. ಮ್ಯಾಕ್ಸಿಮಮ್ ಕೊಟ್ಟಿರೋದು ಬೇರೆ, ಮೈನ್ಯೂಟ್ ಬೇಕು. ಆವಾಗಲೇ ಪರಿಪಕ್ವವಾದಂಥ ವ್ಯಕ್ತಿ ಆಗೋದು. ಇದು ನಾವು ಅದು ಈ ಪುಸ್ತಕಗಳಲ್ಲಿ ಇದ್ದಾವೆ, ಕೊಂಡು ಓದಬೇಕು. ಅದಕ್ಕೆ ಈಗ ಮನೆ ಮಾತಾಡ್ತಿದ್ದೆ ಪ್ರೊಫೆಸರ್ ಹತ್ರ, ಕೊಂಡು ಓದಲ್ವಲ್ಲಪ್ಪ ಏನು ಮಾಡೋದು ಅಂತ. ಅದೇ ಪುಸ್ತಕ ಓದಿದ್ರೇ ಜ್ಞಾನ. ಯಾವುದೋ ನೀವು ಹೇಳಿ ಮೊನ್ನೆ ಯಾವುದೋ ಒಂದು ವಾಟ್ಸಪ್ ಕಳಿಸಿದೆ ಅವ್ರಿಗೆ, 2 ಥರ ಇತಿಹಾಸ ಆಗಿಬಿಟ್ಟಿದೆ. ರೋಮಿಲಾ ತಾಪರ್ ಅವ್ರು ಹೇಳಿರೋದು, ಪುಸ್ತಕಗಳನ್ನು ಓದಿ ಇತಿಹಾಸ ಮಾಡೋದಕ್ಕೂ ಈ ವಾಟ್ಸಪ್ಪಲ್ಲಿ ಹಿಸ್ಟ್ರಿ ಮಾಡೋದಕ್ಕೂ ಭಾಳ ಸೋಷಿಯಲ್ ಮೀಡಿಯಾ ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ, ಈ ಸೋಷಿಯಲ್ ಮೀಡಿಯಾಗೂ ನಮ್ಮ ಇತಿಹಾಸದ ಪುಸ್ತಕಗಳಿಗೂ ಭಾಳ ವ್ಯತ್ಯಾಸ ಇದೆ. ಅಲ್ಲೊಂಥರ ದಡೀರ್ ಪ್ರೊಫೆಷನಲ್ ಹಿಸ್ಟೋರಿಯನ್ ಅಷ್ಟೇ, ಸೋಷಿಯಲ್ ಮೀಡಿಯಾ ಹಿಸ್ಟೋರಿಯನ್, ಫಾಸ್ಟ್ ಫುಡ್ ತಿಂದಂಗೆ ಇದಾಗ್ತಾ ಇದೆ. ಇದು ಒಳ್ಳೆಯದಲ್ಲ. ಯಾವುದೇ ಬೇಸಿಕ್ ಸಬ್ಜೆಕ್ಟ್ಗೆ ಇದು ಒಳ್ಳೆಯದಲ್ಲ. ವಿ ಹ್ಯಾವ್ ಟು ರೂಟ್ ಫ್ರಮ್ ದಿ ಕಾಸ್, ಅದನ್ನು ಹುಡುಕಬೇಕು. ಇದಾಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಈವನ್ ಪ್ರೊಫೆಸರ್ ಆಲ್ಸೋ ಪರ್ಫೆಕ್ಟ್ಲಿ ಸ್ಪೋಕ್ ಟುಡೇ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೆ ಏನಂತ ಹೇಳಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರದು ಕಾಂಟ್ರಿಬ್ಯೂಷನ್ ಯಾವ ರೀತಿ ಇದೆ ಅಂತಂದ್ರೆ, ಸರ್ ಎಲ್ಲರೂ ಹೇಳಿದ್ರು ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ. ಅದು ಆಕ್ಚುಲಿ ಸಮುದ್ರದ ಥರ, ಅದು ನಿರಂತರವಾಗಿ ನಡೀತಾನೆ ಇರಬೇಕು. 1980 ಬರ್ತಾ ಇದೆ. ಅದಕ್ಕೆ ಪೀಠ ತರಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ನಮಗೆಲ್ಲ ಗೊತ್ತು, ಪ್ರೊಫೆಸರ್ ವಿ ಕೆ ನಟರಾಜ್ ಸರ್, ಶ್ರೀವಿಜಯ ರಾಜ ಅರಸು, ಪ್ರೊಫೆಸರ್ ಉಮಾಪತಿ ಅವರೆಲ್ಲರೂ, ಮತ್ತೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಸೆಬಾಸ್ಟಿಯನ್ ಜೋಸೆಫ್ ತುಂಬಾ ಕಷ್ಟಪಟ್ಟು ಆ ಪೀಠವನ್ನು ತಂದು, ಬಟ್ ಏನೋ ನಡ್ಕೊಂಡು ಹೋಗ್ತಾ ಇದೆ. ಬಟ್ ನಾನು ಬಹಳ ನಿಮ್ಮ ರಿಸರ್ಚ್ ಕಾಲೇಜ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಸಂಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಮೈಕ್ರೋ ಲೆವೆಲ್ಗೆ ಹೋಗ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರದು ರೀಸೆಂಟ್ ಆಗಿ ಲಾಸ್ಟ್ ಮಂತ್ ನನ್ನ ಕ್ಲೋಸ್ ಫ್ರೆಂಡ್ ಡಾಕ್ಟರ್ ಮಹಾದೇವ ಅಯ್ಯಣ್ಣ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ್ಯಂಡ್ ಟೂರಿಸಂ ಅಂತ ಹೇಳಿ ಒಂದು PhD ಥೀಸಿಸ್ ಮಾಡಿಸಿದ್ರು. ನಿಜ ವಂಡರ್ಫುಲ್ ಆಗಿ ಬಂದಿದೆ ಅದು. ಸರ್ ತಾವೆಲ್ಲರೂ ಅಷ್ಟೇ ಇನ್ಮೇಲೆ ಹಂಟಿಂಗ್ ಬಗ್ಗೆ ಮಾಡ್ಬೋದು, ನಾಲ್ವಡಿ ಕೃಷ್ಣರಾಜ ಪೀರಿಯಡ್ ಅಲ್ಲಿ ಹೇಗಿತ್ತು ಅಂತೇಳಿ. ಸೊ ಮೈಕ್ರೋ ಲೆವೆಲ್ ಅಲ್ಲಿ ಈ ಟಾಪಿಕ್ಸ್ ತಗೊಂಡು ಎಲ್ಲರೂ ದಯವಿಟ್ಟು PhD ಮಾಡಿ. ಮತ್ತೆ ಹೇಳಿದ್ದಲ್ಲ ಮೊದಲೇ, ಇದು ಸಮುದ್ರದ ತರ ನೀವೆಲ್ಲರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಆ ಕಾಂಟ್ರಿಬ್ಯೂಷನ್ ಯಾರಿಗೆ ಯಾವ ರಾಜರಿಗೆ ಏನು ಕಂಪೇರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದು ನಿರಂತರವಾಗಿ ಇದು ನಡೀತಾನೆ ಇರಬೇಕು, ಸಂಶೋಧನೆ ನಡೀತಾನೆ ಇರಬೇಕು. ಸೊ ನಾನು ಲಾಸ್ಟ್ಲಿ ಏನಂತ ಹೇಳಿದ್ರೆ, ನಾನು ಪ್ರೊಫೆಸರ್ ಬಿ ಲೋಕನಾಥ್ ಸರ್, ಹಾರ್ಬಲ್ ವೈಸ್ ಚಾನ್ಸಲರ್ಗೆ ಥ್ಯಾಂಕ್ಸ್ ಹೇಳ್ತೇನೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಪ್ರೊಫೆಸರ್ GT ದೇವೇಗೌಡರು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಐ ಥ್ಯಾಂಕ್ ಒನ್ and all of you. Thank you very much. Thank you. Discusses about the contributions made by the Krishnaraja Odayar, Nalwadi Krishnaraja Odayar, the last ruler of the Mysore state. I come from Nizam state, Telangana, and I see that the public policies pursued by the rulers of Mysore and Nizam have so many similarities. Both the Mysore and the Nizam rulers encouraged the public sector, because Nalwadi Krishnaswamy Odayar has taken great initiatives to develop industries, what you call the native industries, and he imported lots of what you call the know-how and technology and experts from all over the world. So similarly, Nizam also encouraged the development of industrial development of Hyderabad state. And second important aspect of the Nalwadi Krishnaraja Odayar was that the public education was opened up to the backward class and the Dalits.
Similarly, the Nizam of Hyderabad also contributed for the development of Dalits in the sense of encouraging education, giving access to public education. And both the Mysore rulers and the Nizam concentrated on the public works. Public works, for example, irrigation or dams, irrigation projects. There are so many irrigation projects which were encouraged by the last Nizam as well as the Nalwadi Krishnaraj Wadayar. So therefore, the perspective that we have to evolve in the modern history is a comparative perspective to understand the contribution of the princely states in the modern period, because there is a historiographical error, a kind of a bias. Some scholars think that the princely states were an embodiment of what you call superstition, backwardness, autocracy, and despotism. Though within the framework of the autocratic rule, these rulers, particularly the Nizam of Hyderabad and the Mysore rulers, have contributed for the public good. Public good in the sense of irrigation, industry, education. These three sectors which played a very significant role in the development of these states. And whatever the post-independence development that we see, in fact, goes back to the last ruler of the Mysore as well as the last ruler of the Hyderabad state. So therefore, in understanding the princely states' economic development, we have to observe, we have to evolve a comparative perspective. So in this sense, I am very much benefited by the deliberations here with regard to the development of Mysore state under the last two rulers. And it is in fact a great academic contribution, in rewriting the history of modern India. As a part of India, both Mysore and Hyderabad have contributed their might in that sense. And therefore, in the modernization within the princely states, what I call the princely modernization. That means just as the British had brought about modernization in terms of education, irrigation, and public works, so also the rulers of Mysore have contributed also for the public good. So in that sense, we have to have a revisit into the history, particularly into the modern history of both Mysore and the Nizam, that will give us, so many important insights. And today we are talking about planning. Today we are talking about public sector. As I said, the rulers of Mysore had that, broad vision of establishing the major industries in the public sector, because they did not favor the private sector in the sense of what you call the so-called liberalization, privatization, globalization we are talking about. Contrary to that, long before Nehru, who talked about public sector, long before Nehru, it was the rulers of Mysore who initiated the public sector. I should say they are the creators of the public sector for the public good. Thank you, you very much.